ನಮಸ್ಕಾರ ವೀಕ್ಷಕರೇ. ಆಪರೇಷನ್ ಸಿಂಧೂರ್ ಕುರಿತ ಬಿಸಿ ಬಿಸಿ ಚರ್ಚೆ ಮುಂದುವರೆದಿದೆ. ಎನ್ಡಿ ಒಕ್ಕೂಟದ ಎಲ್ಲರೂ ಪ್ಲಾನ್ ಮಾಡಿಕೊಂಡು ಒಂದೇ ರೀತಿಯ ಪ್ರಶ್ನೆಗಳನ್ನ ಕೇಳೋ ಮೂಲಕ ಎನ್ಡಿಎಯನ್ನ ಕಟ್ಟಿ ಹಾಕೋದಕ್ಕೆ ಯತ್ನಿಸ್ತಾ ಇರೋ ಹೊತ್ತಲ್ಲಿ ಗೃಹ ಸಚಿವ ಅಮಿತ್ ಶಾ ಅಬ್ಬರಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಕೇವಲ ಫ್ಯಾಕ್ಟ್ ಗಳನ್ನ ಹೇಳಿ ವಿಪಕ್ಷ ನಾಯಕರ ಪ್ರಶ್ನೆಗೆ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ರು. ಆದ್ರೆ ಅಮಿತ್ ಶಾ ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕೋ ಹಾಗೆ ಕೊಡಬೇಕು ಅನ್ನೋ ರೀತಿ ಒಬ್ಬೊಬ್ಬರ ಹೆಸರು ಹೇಳಿ ಹಳೆ ವಿಚಾರಗಳನ್ನೆಲ್ಲ ಕೆದಕಿ ದಾಖಲೆಗಳ ಸಮೇತ ಉತ್ತರ ಕೊಟ್ಟು ಎಲ್ಲರನ್ನೂ ತಣ್ಣಗೆ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಪಟ್ಟು ಬಿಡದ ನೂತನ ಸಚಿವೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ತಮ್ಮ ವರ್ಷನ್ ಅನ್ನ ಹೇಳೋದಕ್ಕೆ ಹೋಗಿ ಅಲ್ಲೂ ಸಿಕ್ಕಿ ಬಿದ್ದಿದ್ದಾರೆ. ಹಾಗಿದ್ರೆ ಈ ಚರ್ಚೆಗಳು ಹೇಗಿದ್ವು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾವ ಅಂದಾಜಿಟ್ಕೊಂಡು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋಣ ಬನ್ನಿ ಅಂತ ವಿಪಕ್ಷಗಳು ತೊಡೆ ತಟ್ಟಿ ಕರೆ ಕೊಟ್ಟುವ ಗೊತ್ತಿಲ್ಲ. ಆದ್ರೆ ಲೋಕಸಭೆಯಲ್ಲಿ ಸಿಕ್ಸರ್ ಬಾರಿಸ್ತಾ ಇರೋದು ಮಾತ್ರ ಆಡಳಿತ ಪಕ್ಷದ ನಾಯಕರು ಅನ್ನೋದು ಆಲ್ಮೋಸ್ಟ್ ಕಣ್ಣಿಗೆ ಕಾಣಿಸ್ತಾ ಇದೆ. ವಿಪಕ್ಷಗಳ ಬಳಿ ಇದ್ದ ಒಂದೇ ಒಂದು ದೊಡ್ಡ ಆರೋಪ ಅಂದ್ರೆ ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅನ್ನೋದು. ಸರಿ, ಇವಾಗ ಕಾಮನ್ ಸೆನ್ಸ್ ಇಟ್ಕೊಂಡು ಆಲೋಚಿಸಿ. ಒಂದು ವೇಳೆ ರಫೇಲ್ ಅನ್ನ ಪಾಕಿಸ್ತಾನ ಆರ್ಮಿ ಹೊಡೆದುರುಳಿಸಿದ್ದೆ ಹೌದಾದ್ರೆ ಅದಕ್ಕೆ ಭಾರತೀಯರು ದುಃಖ ಪಡಬೇಕಾ ಇಲ್ಲ ಕಾಲರ್ ಎಗರಿಸಿ ನಗಬೇಕಾ? ಯಾವ ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರೆ ಅದಕ್ಕೆ ಯಾವ ಅರ್ಥ ಸಿಗುತ್ತೆ ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿದೆ. ಒಟ್ನಲ್ಲಿ ಪಾಕಿಸ್ತಾನ ಸ್ಟ್ರಾಂಗ್ ಅನ್ನೋ ರೀತಿ ವಾದ ಮಾಡ್ತಾ ಇರೋ ವಿಪಕ್ಷ ನಾಯಕರಿಗೆ ಗೃಹ ಸಚಿವ ಅಮಿತ್ ಶಾ ಬಿಸಿ ಮುಟ್ಟಿಸಿದ್ರು. ತಮ್ಮ ಸುದೀರ್ಘ ಭಾಷಣದಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರು. ಅದರಲ್ಲಿ ಪ್ರಮುಖ ವಿಚಾರಗಳನ್ನ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲನೆಯದಾಗಿ, ಈ ಬಾರಿ ವಿಪಕ್ಷಗಳ ಪರವಾಗಿ ಅದರಲ್ಲೂ ಕಾಂಗ್ರೆಸ್ ಕಡೆಯಿಂದ ಅತ್ಯುತ್ಸಾಹದಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಗೌರವ್ ಗೊಗೊಯ್. ಈ ವ್ಯಕ್ತಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಇವರಿಗೂ ದೇಶ ಪ್ರೇಮಕ್ಕೂ ಸಂಬಂಧವೇ ಇಲ್ಲ ಅನ್ನೋದು ಭಾರತೀಯರ ಅಭಿಪ್ರಾಯ. ಆದ್ರೂ ಉತ್ಸಾಹದಿಂದ ಪ್ರಶ್ನೆ ಮಾಡ್ತಾ ಇದ್ದ ಗೊಗೊಯ್ಗೆ ಕ್ಲಾಸ್ ತೆಗೆದುಕೊಂಡ್ರು ಅಮಿತ್ ಶಾ. ಕೈ ತೋರಿಸಿ ಗೊಗೊಯ್ಗೆ ವಾರ್ನಿಂಗ್ ಕೊಟ್ಟ ಅಮಿತ್ ಶಾ, ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇರೋ ನೀವು ಪಾಕಿಸ್ತಾನಕ್ಕೆ ಎಷ್ಟು ಸಲ ವಿಸಿಟ್ ಮಾಡಿದ್ದೀರಿ ಅನ್ನೋದು ಸ್ವಲ್ಪ ನೆನಪಿಟ್ಕೊಳ್ಳಿ ಅಂತ ಎಚ್ಚರಿಸಿದ್ರು. ಅಲ್ಲದೆ ಮಾತೆತ್ತಿದ್ರೆ ಉಗ್ರರು ಹೇಗೆ ಭಾರತದ ಒಳಗೆ ನುಸುಳಿ ಬಂದ್ರು ಅಂತ ಪದೇ ಪದೇ ಕೇಳ್ತಾ ಇದ್ದೀರಲ್ವಾ, ನೀವು ಪಾಕಿಸ್ತಾನಕ್ಕೆ ಹೋಗುವಾಗ ಗಡಿಯಲ್ಲಿ ಸೈನಿಕರನ್ನ ನೋಡಿದ್ರ? ಒಂದು ಸಲ ನಮ್ಮ ಸೈನಿಕರು ಪಡ್ತಾ ಇರೋ ಕಷ್ಟವನ್ನ ನೋಡಿದ್ರೆ ಇಂಥ ಪ್ರಶ್ನೆ ನಿಮ್ಮ ಬಾಯಲ್ಲಿ ಬರ್ತಾ ಇರ್ಲಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಗೊಗೊಯ್ ಪಾಕಿಸ್ತಾನಕ್ಕೆ ಗಡಿಯ ಮೂಲಕವೇ ಹೋಗಿದ್ದಿದ್ರೆ ಇಂಥ ಮಾತು ಖಂಡಿತ ಬರ್ತಾ ಇರ್ಲಿಲ್ಲ. -46 ಚಳಿಯಲ್ಲಿ ನಮ್ಮ ಸೈನಿಕರು ನಿದ್ದೆ ಬಿಟ್ಟು ಗಡಿಯನ್ನ ಕಾಯ್ತಾ ಇದ್ದಾರೆ. ಗುಡ್ಡದ ಮೇಲೆ, ಕಣಿವೆಯಲ್ಲಿ, ಹಳ್ಳ ದಿಣ್ಣೆಗಳ ನಡುವೆ, ದುರ್ಗಮವಾದ ಪ್ರದೇಶದಲ್ಲಿ ಕಷ್ಟಪಟ್ಟು ದೇಶ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಯಾರೋ ಒಂದಷ್ಟು ಉಗ್ರರು ಕಣ್ತಪ್ಪಿಸಿ ಸುರಂಗದ ಮೂಲಕವೋ ಇನ್ಯಾವುದೋ ರೀತಿಯಲ್ಲಿ ಬಂದೇ ಬರ್ತಾರೆ. ಆದ್ರೆ ಅಂತವರು ಕಣ್ಣಿಗೆ ಬಿದ್ರೆ ನಮ್ಮ ಸೈನಿಕರು ಕೈ ಕಟ್ಟಿ ಕೂರೋದಿಲ್ಲ, ಅಲ್ಲೇ ಹೊಡೆದು ಉರುಳಿಸ್ತಾರೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ಸೈನಿಕರು ಭದ್ರತೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು, ಇವಾಗ ಉಗ್ರರಿಗೆ ನುಸುಳು ಬರೋ ಪರಿಸ್ಥಿತಿ ಬಂದಿದೆ. ಆದ್ರೆ ನಿಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ, ನೀವೇ ವ್ಯವಸ್ಥೆ ಮಾಡ್ತಾ ಇದ್ರಿ. ಹೇಗೆ ನೀವು ಪಾಕಿಸ್ತಾನಕ್ಕೆ ಹೋಗ್ತಿರೋ ಹಾಗೆ ಅವರು ಇಲ್ಲಿಗೆ ಆರಾಮಾಗಿ ಬರ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಕದ್ದು ಮುಚ್ಚಿ ನುಸುಳಿ ಬರೋ ಪರಿಸ್ಥಿತಿ ಬಂದಿದೆ ಅಂತ ಟಕ್ಕರ್ ಕೊಟ್ರು. ಇನ್ನು ಕಾಂಗ್ರೆಸ್ ಕಾಲದಲ್ಲಿ, ಅದರಲ್ಲೂ ಪೂರ್ತಿ ಅವಧಿ ಅಲ್ಲ, ಕೇವಲ 2005ರಿಂದ 2011 ಒಳಗೆ ಬರೋಬ್ಬರಿ 27 ಉಗ್ರ ದಾಳಿಗಳು ಭಾರತದಲ್ಲಿ ನಡೆದಿವೆ. ಈ ಬಗ್ಗೆ ಯುಪಿಎ ಸರ್ಕಾರ ಕೈಗೊಂಡ ಒಂದೇ ಒಂದು ಕ್ರಮ ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ನೇರವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಯಾವ ಕ್ರಮ ಕೈಗೊಂಡಿದ್ದೀರಿ, ಯಾವ್ದಾದ್ರೂ ಒಂದನ್ನ ಹೇಳಿ ಅಂತ ಸವಾಲ್ ಹಾಕಿದ್ರು. ಈ 27 ಉಗ್ರ ದಾಳಿಯಲ್ಲಿ 1000ಕ್ಕೂ ಅಧಿಕ ಭಾರತೀಯರು ಮೃತಪಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ಬಾಟ್ಲಾ ಹೌಸ್ ಎನ್ಕೌಂಟರ್ ಆದಾಗ ಉಗ್ರರು ಸತ್ತಿದ್ದಕ್ಕೆ ಸೋನಿಯಾ ಗಾಂಧಿ ಕಣ್ಣೀರು ಹಾಕಿದ್ರು. ಕನಿಷ್ಠ ಪಕ್ಷ ಅದೇ ಎನ್ಕೌಂಟರ್ ನಲ್ಲಿ ಹುತಾತ್ಮರಾದ ಪೊಲೀಸ್ ಅಧಿಕಾರಿಗೆ ಕಣ್ಣೀರು ಹಾಕಿದ್ರೆ ಇವತ್ತು ಎಲ್ಲೋ ಇರ್ತಾ ಇದ್ರು. ಆದ್ರೆ ಕಣ್ಣೀರು ಹಾಕಿದ್ದು ಉಗ್ರರಿಗೆ ಅಂತ ಕೌಂಟರ್ ಕೊಟ್ರು. ಹಾಗೆ ಅಖಿಲೇಶ್ ಯಾದವ್ಗೂ ಖಡಕ್ ಸವಾಲ್ ಹಾಕಿದ ಅಮಿತ್ ಶಾ, ಪಹಲ್ಗಾಮ್ ಅಟ್ಯಾಕ್ ನಲ್ಲಿ ಭಾಗಿಯಾಗಿದ್ದವರ ಎನ್ಕೌಂಟರ್ ಆಗಿದ್ದಕ್ಕೆ ನಿಮಗೆ ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಉಗ್ರರ ಹತ್ಯೆ ಆದಾಗಿನಿಂದ ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ, ಯಾಕೆ? ನಿಮಗೂ ಅವರಿಗೂ ಏನಾದ್ರೂ ಮಾತುಕತೆ ನಡೆದಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ಮುಂದುವರೆದು ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರ್ಗೆ ಕ್ಲಾಸ್ ತೆಗೆದುಕೊಂಡ್ರು. ಭಯೋತ್ಪಾದಕರು ಪಾಕಿಸ್ತಾನದವರು ಅಂತ ಹೇಗೆ ಹೇಳ್ತೀರಾ? ಈ ದಾಳಿಗೆ ಯಾರು ಜವಾಬ್ದಾರರು ಅನ್ನೋ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾ, ನಮ್ಮ ಸರ್ಕಾರ ಇರೋದ್ರಿಂದ 100ಕ್ಕೆ 100 ನಮ್ಮದೇ ಜವಾಬ್ದಾರಿ. ಅದೇ ರೀತಿ ನಿಮ್ಮ ಆಡಳಿತದಲ್ಲಿ ಆದ ದಾಳಿಗಳಿಗೆ ನೀವೇ ಜವಾಬ್ದಾರರು. ನಿನ್ನೆ ದಾಳಿಯಲ್ಲಿ ಭಾಗಿಯಾಗಿದ್ದ 3 ಪ್ರಮುಖ ಉಗ್ರರನ್ನ ಹೊಡೆದು ಉರುಳಿಸಿದ್ದೀವಿ. ಅವರು ಪಾಕಿಸ್ತಾನದವರೇ ಅನ್ನೋದಕ್ಕೆ ಪ್ರೂಫ್ ಕೂಡ ಪಡೆದಿದ್ದೀವಿ. ಅವರ ಪಾಕಿಸ್ತಾನಿ ವೋಟರ್ ಐಡಿ, ವೋಟರ್ ನಂಬರ್ ಎಲ್ಲಾ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಅವರ ಬಳಿ ಇದ್ದ ಚಾಕ್ಲೇಟ್ ಕೂಡ ಮೇಡ್ ಇನ್ ಪಾಕಿಸ್ತಾನ್. ಅದರಿಂದ ದಾಳಿ ಮಾಡಿದವರು ಪಾಕಿಸ್ತಾನಿಗಳೇ ಅನ್ನೋದು ಕ್ಲಿಯರ್ ಆಗಿದೆ.
ಆದ್ರೆ ಇಡೀ ಪ್ರಪಂಚವೇ ಪಾಕಿಸ್ತಾನ ಮಾಡಿದ್ದು ಅಂತ ಒಪ್ಪಿಕೊಂಡಿರುವಾಗ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೆ ನೀವು ಯಾರು, ಹೇಗೆ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಪಾಕಿಸ್ತಾನವನ್ನ ಬಚಾವ್ ಮಾಡೋದ್ರಿಂದ ನಿಮಗೆ ಲಾಭ ಏನು ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಇದೇ ವೇಳೆ ಕಾಂಗ್ರೆಸ್ನ ಐಕಾನ್, ದೇಶದ ಮೊದಲ ಪ್ರಧಾನಿ ಹಾಗೂ ಗಾಂಧಿ ಕುಟುಂಬದ ಲೆಜೆಂಡ್ ನೆಹರು ಕಾಲದಲ್ಲಿ ಆದ ತಪ್ಪುಗಳನ್ನು ಕೂಡ ಹೇಳ್ತಾ ಹೋದ್ರು. 1962ರಲ್ಲಿ ಚೀನಾದ ಎದುರು ನಾವು ಸೋಲೋದಕ್ಕೆ ಕಾರಣವೇ ನೆಹರು. ವಿಶ್ವಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ನಿಂದ ನಾವು ಹೊರಗೆ ಬರೋದಕ್ಕೆ ಕಾರಣವೂ ನೆಹರು. ಸಿಂಧೂ ನದಿಯ 80% ನೀರನ್ನ 1960ರಿಂದ ಪಾಕಿಸ್ತಾನಕ್ಕೆ ಹರಿಯೋದಕ್ಕೆ ಬಿಟ್ಟಿದ್ದು ಕೂಡ ನೆಹರು. ಭಾರತದ ಭೂ ಪ್ರದೇಶವಾಗಿದ್ದ ಅಕ್ಸಾಯ್ ಹಿಂದ್ ಚೀನಾದ ಪಾಲಾಗೋದಕ್ಕೆ ಕಾರಣ ಆಗಿದ್ದು ಕೂಡ ನೆಹರು. ಹೀಗೆ ಸಾಲು ಸಾಲು ಆರೋಪವನ್ನ ಮಾಡ್ತಾ ಹೋದ್ರು. ದಾಖಲೆಗಳನ್ನ ಮುಂದಿಟ್ಕೊಂಡೇ ಎಲ್ಲಾ ಆರೋಪಗಳನ್ನ ಮಾಡ್ತಾ ಹೋದ್ರು. ಇಷ್ಟೆಲ್ಲಾ ಹೇಳಿದ್ಮೇಲೆ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಇದೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಹುಟ್ಟಿದೆ. ಇದೆಲ್ಲದರ ಜೊತೆಗೆ ಅಮಿತ್ ಶಾ ಇನ್ನೊಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಹೋದ್ರು. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತಪಟ್ಟ ಎಲ್ಲಾ ಅಮಾಯಕರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ ಶಾ, ಈ ಎಲ್ಲಾ ಅಮಾಯಕರನ್ನು ಧರ್ಮದ ಹೆಸರಲ್ಲೇ ಕೊಲ್ಲಲಾಯಿತು ಅನ್ನೋದನ್ನ ಇನ್ನೊಂದು ಸಲ ವಿಪಕ್ಷಗಳಿಗೆ ನೆನಪಿಸೋ ಕೆಲಸ ಮಾಡಿದ್ರು. ಆಲ್ರೆಡಿ ಈ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರು. ವಿಪಕ್ಷದಲ್ಲಿ ಕೆಲ ವಿಶೇಷ ತಳಿಗಳು ಇರೋದ್ರಿಂದ ಆಗಾಗ ನೆನಪಿಸಬೇಕಾಗುತ್ತೆ ಅನ್ನೋದು ವಾಸ್ತವ. ಅದೇ ಕೆಲಸವನ್ನ ಅಮಿತ್ ಶಾ ಮಾಡಿದ್ರು. ಹಾಗೆ ದಾಳಿಯಲ್ಲಿ ಭಾಗಿಯಾಗಿದ್ದವರ ಪೈಕಿ 3ರನ್ನ ಆಪರೇಷನ್ ಮಹಾದೇವ್ ಮೂಲಕ ಹೊಡೆದುರುಳಿಸಲಾಗಿದೆ ಅನ್ನೋದನ್ನ ಕೂಡ ನೆನಪು ಮಾಡಿದ್ರು. ಇದನ್ನ ಹೇಳಿದ ಬೆನ್ನಲ್ಲೇ ಮತ್ತೆ ವಿಪಕ್ಷಕ್ಕೆ ಕ್ಲಾಸ್ ತೆಗೆದುಕೊಂಡ ಶಾ, 3 ಉಗ್ರರನ್ನ ಫಿನಿಶ್ ಮಾಡಿರೋದಕ್ಕೆ ದೇಶವೇ ಖುಷಿ ಪಟ್ಟಿರುತ್ತೆ, ವಿಪಕ್ಷವೂ ಖುಷಿ ಪಟ್ಟಿರುತ್ತೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಉಗ್ರರನ್ನ ಕೊಂದಿರೋ ವಿಚಾರದಲ್ಲಿ ವಿಪಕ್ಷಕ್ಕೆ ಯಾಕೆ ಖುಷಿ ಆಗ್ಲಿಲ್ಲ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನಿನ್ನೆಯಿಂದ ಇಲ್ಲಿಯ ತನಕ ಯಾರು ಕೂಡ ಉಗ್ರರ ದಮನದ ಬಗ್ಗೆ ಒಂದೇ ಒಂದು ಮಾತು ಆಡಿಲ್ಲ. ಇನ್ನು ಇದೆಲ್ಲ ಆದ ಬೆನ್ನಲ್ಲೇ ಮೊದಲ ಬಾರಿಗೆ ಸಂಸತ್ ಭವನ ಪ್ರವೇಶಿಸಿರುವ ಇಂಡಿಯನ್ ಕಾಂಗ್ರೆಸ್ ಅನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರೋ ಗಾಂಧಿ ಕುಟುಂಬದ ಕುಡಿ, ಸಾಲು ಸಾಲು ಹಗರಣದಲ್ಲಿ ಸುದ್ದಿ ಮಾಡ್ತಾನೆ ಇರೋ ರಾಬರ್ಟ್ ವಾದ್ರಾ ಪತ್ನಿ ಹಾಗೂ ಪಾರ್ಲಿಮೆಂಟ್ ಭವನದಲ್ಲಿ ಪ್ಯಾಲೆಸ್ತೀನ್ ಪರ ಬ್ಯಾಗ್ ಹಿಡಿದು ಬಂದು ನಿಮ್ಮ ಯೋಗ್ಯತೆಯೇ ಇಷ್ಟು ಅಂತ ಭಾರತೀಯರಿಂದ ಶ್ಲಾಘನೆಗೆ ಒಳಗಾಗಿದ್ದ ಪ್ರಿಯಾಂಕಾ ವಾದ್ರಾ ಮಾತನಾಡಿದ್ರು. ಅಮಿತ್ ಶಾ ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ, ನನ್ನ ತಂದೆ ದೇಶಕ್ಕಾಗಿ ಪ್ರಾಣ ಬಿಟ್ರೆ ಅವರ ಕಣ್ಣೀರಿಗೆ ಶಾ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರು. ವಾಸ್ತವದಲ್ಲಿ ಅಮಿತ್ ಶಾ ಹೇಳಿದ್ದು ಬಾಟ್ಲಾ ಹೌಸ್ ಎನ್ಕೌಂಟರ್ ಬಗ್ಗೆ. ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಹೇಳಿದ್ದೆ ಇನ್ನೊಂದು ವಿಚಾರ. ಇದು ಎಲ್ಲರಲ್ಲೂ ಗೊಂದಲ ಹುಟ್ಟಿಸ್ತು. ಹಾಗೆ ಮಾತಾಡ್ತಾ ಪಹಲ್ಗಾಮ್ ದಾಳಿಯಲ್ಲಿ 26 ಜನರ ಪೈಕಿ 25 ಭಾರತೀಯರು ಮೃತಪಟ್ರು ಅಂತ ಹೇಳಿದ್ರು. ಈ ವೇಳೆ ಎನ್ಡಿಎ ನಾಯಕರೆಲ್ಲ ಹಿಂದೂಗಳು ಹಿಂದೂಗಳು ಅಂತ ಕೂಗಿ ಕೂಗಿ ಹೇಳಿದ್ರು. ಆದ್ರೆ ಸೌಜನ್ಯಕ್ಕೂ ಕೂಡ ಆ ಮಾತನ್ನ ಪ್ರಿಯಾಂಕಾ ವಾದ್ರಾ ಒಪ್ಪಿಕೊಳ್ಳಲಿಲ್ಲ. ಇನ್ನು ಅಖಿಲೇಶ್ ಮಾತನಾಡುವಾಗ ನಿಮ್ಮ ದೇಶದ ಪ್ರಧಾನಿ ಅಂತ ಎನ್ಡಿಎಗೆ ಹೇಳಿದ್ರು. ಸ್ವಲ್ಪ ಹೊತ್ತು ಬಿಟ್ಟು ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸಿ ನಮ್ಮ ದೇಶ ಅಂತ ಹೇಳಿದ್ರು. ಅಲ್ಲಿಗೆ ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ಈ ವ್ಯಕ್ತಿಯ ದೇಶ ಯಾವುದು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅಮಿತ್ ಶಾ ಕೊಟ್ಟ ಏಟು ಹಲವು ರೀತಿಯಲ್ಲಿ ವಿಪಕ್ಷಗಳಿಗೆ ಬಾಧಿಸ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.